ಭಾರತದ ಹೃದಯ ಭಾಗದಲ್ಲಿ ಧರ್ಮಪುರ ಎಂಬ ಸಮೃದ್ಧ ರಾಜ್ಯವಿತ್ತು. ಆ ರಾಜ್ಯವನ್ನು ಮಹಾರಾಜ ಧರ್ಮವಿಕ್ರಮ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಭಾರತೀಯ ಸಂಸ್ಕೃತಿಯಂತೆ ಅವರು ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ, ಸ್ತ್ರೀಯರಿಗೆ ರಕ್ಷಣೆ ನೀಡುವುದನ್ನು ತನ್ನ ಕರ್ತವ್ಯವೆಂದು ಭಾವಿಸುತ್ತಿದ್ದರು. ದೇವಸ್ಥಾನಗಳು, ಆಶ್ರಮಗಳು ಮತ್ತು ಗುರುಕುಲಗಳಿಗೆ ಅವರು ಅಪಾರ ದಾನ ಮಾಡುತ್ತಿದ್ದರು. ಸಂಗೀತ, ನೃತ್ಯ, ಯೋಗ ಮತ್ತು ಆಯುರ್ವೇದಕ್ಕೆ ಉತ್ತೇಜನವಿತ್ತು. ಒಮ್ಮೆ ಧರ್ಮಪುರದಲ್ಲಿ ಭೀಕರ ಬರ ಬಂತು. ನದಿಗಳು ಒಣಗಿದವು, ಬೆಳೆಗಳು ನಾಶವಾದವು, ಜನರು ಆಹಾರವಿಲ್ಲದೆ ನರಳತೊಡಗಿದರು. ಇದು ಸ್ಥಿತಿಯನ್ನು ಕಂಡ ಮಹಾರಾಜನ ಹೃದಯ ಕರಗಿತು. ಅವರು ಅರಮನೆಯ ಭಂಡಾರವನ್ನು ತೆರೆದು ಜನರಿಗೆ ಉಚಿತವಾಗಿ ಅನ್ನ ವಿತರಿಸಲು ಆದೇಶ ನೀಡಿದರು. ತಮ್ಮ ಸ್ವಂತ ಆಭರಣಗಳನ್ನು ಮಾರಾಟ ಮಾಡಿ ಬಡವರಿಗೆ ಸಹಾಯ ಮಾಡಿದರು. ಇದೇ ಸಮಯದಲ್ಲಿ ಪಕ್ಕದ ರಾಜ್ಯದ ರಾಜನು ದುರ್ಬಲತೆಯನ್ನು ದುರುಪಯೋಗಪಡಿಸಿಕೊಂಡು ಧರ್ಮಪುರದ ಮೇಲೆ ದಾಳಿ ಮಾಡಲು ಯತ್ನಿಸಿದನು. ಆದರೆ ಮಹಾರಾಜ ಧರ್ಮವಿಕ್ರಮ ಧೈರ್ಯ ಕಳೆದುಕೊಳ್ಳಲಿಲ್ಲ. ಯುದ್ಧಕ್ಕೆ ಮೊದಲು ದೇವರ ಆಶೀರ್ವಾದ ಪಡೆದು ತನ್ನ ಸೇನೆಯನ್ನು ಧರ್ಮ ಮತ್ತು ದೇಶರಕ್ಷಣೆಯ ಸಂದೇಶದಿಂದ ಪ್ರೇರೇಪಿಸಿದರು. ಮತ್ತೆ ಸಮೃದ್ಧಿಯತ್ತ ಸಾಗಿತು. ಜನರು ಸಂತೋಷದಿಂದ ಬದುಕಿದರು. ಮಹಾರಾಜ ಧರ್ಮವಿಕ್ರಮ ವೃದ್ಧಾಪ್ಯದಲ್ಲಿ ಸಿಂಹಾಸನವನ್ನು ತನ್ನ ಯೋಗ್ಯ ಪುತ್ರನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳಿದರು. ಅವರು ಜೀವಂತವಾಗಿದ್ದಾಗಲೂ ನಂತರವೂ ಜನರ ಹೃದಯಗಳಲ್ಲಿ ದೇವರಂತೆ ಪೂಜಿಸಲ್ಪಟ್ಟರು. ಇಂದಿಗೂ